ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ್ದ ಆದಿತ್ಯ ಆಳ್ವಾಗೆ ವಿವೇಕ್ ಒಬ್ರಾಯ್ ನಿವಾಸದಲ್ಲಿ ಜಾಲಾಟ. ಕೊನೆಗೂ ಜಾಮೀನಿಗಾಗಿ ನಟಿ ರಾಗಿಣಿ ಅರ್ಜಿ ಸಲ್ಲಿಸಿದ್ದೇಗೆ ತನಿಖಾಧಿಕಾರಿಗಳಿಗೆ ವೀರೇನ್ ಖನ್ನಾ ಕಾಟ ಕೊಡ್ತಿರೋದಾದ್ರೂ ಹೇಗೆ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡ್ರಗ್ಸ್ ಸಾಲದಲ್ಲಿ ಆದಿತ್ಯ ಆಳ್ವಾ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಆದರೆ ಆರೋಪಿ ಮಾತ್ರ ಇನ್ನೂ ಎಲ್ಲೂ ಕಾಣಿಸಿಕೊಂಡಿಲ್ಲ. ಹೀಗಾಗಿ ತಲೆಮರೆಸಿಕೊಂಡಿರೋ ಆದಿತ್ಯನನ್ನ ಪತ್ತೆ ಹಚ್ಚೋಕೆ ಸರ್ಚ್ ವಾರೆಂಟ್ ಪಡೆದ ಸಿಸಿಬಿ ಪೊಲೀಸರು ಬಾಲಿವುಡ್ ನಟ ವಿವೇಕ್ ಒಬೆರಾಯ್ ಮನೆಯಲ್ಲೂ ತಲಾಶ್ ನಡೆಸಿದ್ದಾರೆ. ಮುಂಬೈನ ಜುಹು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಿವೇಕ್ ಮನೆ ಇದ್ದು ಸಿಸಿಬಿ ಇನ್ಸ್ಪೆಕ್ಟರ್ ಮಹಾನಂದ್ ರವಿ ಪಾಟೀಲ್ ತಂಡ ಹುಡುಕಾಟ ನಡೆಸಿದೆ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಸಿಲುಕಿರುವ ತುಪ್ಪದ ಬೆಡಿಗೆ ರಾಗಿಣಿ ಕೊನೆಗೂ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಬಂಧನವಾಗಿ ಇಷ್ಟು ದಿನಗಳಾದರೂ ಸೂಕ್ತ ವಕೀಲರ ಹುಡುಕಾಟದಲ್ಲಿದ್ದ ರಾಗಿಣಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರಲಿಲ್ಲ. ಆದರೆ ಇದೀಗ ಜಾಮೀನು ನೀಡುವಂತೆ ಹೈಕೋರ್ಟ್ಗೆ ರಾಗಿಣಿ ಅರ್ಜಿ ಸಲ್ಲಿಸಿದ್ದಾರೆ. ಡ್ರಗ್ಸ್ ಮಾಫಿಯಾದೊಂದಿಗೆ ನಂಟು ಹೊಂದಿದ್ದ ಆರೋಪದಲ್ಲಿ ನಟಿ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಸ್ಯಾಂಡಲ್ವುಡ್ ನಶೆ ನಂಟಿನ ಕೇಸ್ನಲ್ಲಿ ಸಿಲುಕಿರುವ ಆರೋಪಿ ವೀರೇನ್ ಖನ್ನಾ ಪೊಲೀಸರಿಗೆ ಕಿರಿಕ್ ಮಾಡುವುದು ಇನ್ನೂ ನಿಂತಿಲ್ಲ. ಡ್ರಗ್ಸ್ ಸಾಲದ ಬಗ್ಗೆ ಅತಿ ಹೆಚ್ಚು ವಿಚಾರವನ್ನ ಈಗ ತಿಳಿದಿದ್ದು ಪೊಲೀಸರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾನೆ. ವೀರೇನ್ ಖನ್ನಾ ವಿಚಾರಣೆಯೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಖಾಕಿ ಪ್ರಶ್ನೆಗೆ ಕೌಂಟರ್ ಪ್ರಶ್ನೆಗಳನ್ನ ವೀರೇನ್ ಖನ್ನಾ ಕೇಳ್ತಿದ್ದಾನಂತೆ. ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಆರೋಪಿ ಅಶ್ವಿನ್ ಬೋಗಿ ವಿಚಾರಣೆಯೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ವಿಚಾರಣೆ ವೇಳೆ ಏನ್ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಬೋಗಿ ಮೌನಕ್ಕೆ ಶರಣಾಗ್ತಿದ್ದಾನೆ. ತನಿಖಾಧಿಕಾರಿಗಳು ಏನೇ ಪ್ರಶ್ನೆ ಮಾಡಿದ್ರು ತನಿಖಾಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡ್ತಿರೋ ಬೋಗಿ 40 ದಿನ ಎಲ್ಲೆಲ್ಲಿ ಹೋಗಿದ್ದೆ, ಯಾರು ನಿನ್ಗೆ ಆಶ್ರಯ ಕೊಟ್ಟಿದ್ದು ಅಂತ ಕೇಳಿದ್ರೆ ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಿದ್ದಾನೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಭೆ ಕೇಸ್ನಲ್ಲಿ ಕಾಂಗ್ರೆಸ್ನವರ ಕೈವಾಡ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ಶಾಸಕ ಅಖಂಡ ಶ್ರೀನಿವಾಸ್ ಸಿಸಿಬಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಸಂಪತ್ ರಾಜ್ ಹೆಸರಿದೆ. ಸಂಪತ್ ರಾಜ್ಗೆ ನನ್ನ ಮೇಲೆ ದ್ವೇಷ ಯಾಕೆ ಅಂತ ಗೊತ್ತಿಲ್ಲ. ಪಕ್ಷದಿಂದ ಸಂಪತ್ ರಾಜ್ನನ್ನ ಉಚ್ಚಾಟಿಸುವಂತೆ ಡಿಕೆಶಿ ಸಿದ್ದರಾಮಯ್ಯಗೆ ಆಗ್ರಹಿಸುವುದಾಗಿ ಅಖಂಡ ಹೇಳಿದರು. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಭೆ ಕೇಸ್ನ ಬೈಎಲೆಕ್ಷನ್ ವೇಳೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಲಿ. ಹಾಗೆ ಮಾಡಿದ್ರೆ ಅವರು ತೋಡಿದ ಕೆಡ್ಡಾಗೆ ಅವರೇ ಬೀಳ್ತಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ದಲಿತರನ್ನ ಎತ್ತಿಕಟ್ಟುವ ಕೆಲಸಕ್ಕೆ ಮುಂದಾಗಿದೆ. ರಾಜಕೀಯ ಅಸ್ತ್ರವಾಗಿ ಮಾತ್ರ ದಲಿತರನ್ನ ಬಳಸಿಕೊಳ್ತಿದ್ದಾರೆ ಅನ್ನೋದಕ್ಕೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಪ್ರಕರಣವೇ ಸಾಕ್ಷಿ ಅಂತ ಹೇಳಿದ್ದಾರೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ನಡೆದ ದಿನ ನಾನು ಆ ಸ್ಥಳದಲ್ಲಿ ಇರಲಿಲ್ಲ ಅಂತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷಾದ್ ಹೇಳಿದ್ದಾರೆ. ಈ ಕೇಸ್ಗೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ನಮ್ಮನ್ನ ಕರೆದಿದ್ದು ಆಶ್ಚರ್ಯ ಅಂತ ಅನಿಸಿದೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರೋಕೆ ಹೇಳಿದ್ರು. ಹೀಗಾಗಿ ಘಟನಾ ಸ್ಥಳಕ್ಕೆ ಹೋಗಿದ್ವಿ ಅಷ್ಟೇ, ವಿಚಾರಣೆಗೆ ಅಂತ ನನ್ನನ್ನ ಕರೆದಿಲ್ಲ, ಅಭಿಪ್ರಾಯ ಕೇಳಿದ್ದಾರೆ ಅಷ್ಟೇ ಅಂತ ರಿಜ್ವಾನ್ ಹೇಳಿದ್ರು. ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಇವತ್ತು ಥಿಯೇಟರ್ ಮತ್ತು ಮಾಲ್ಗಳಲ್ಲಿ ಸಿನಿಮಾ ಶೋ ನಡೆದಿದೆ. ಬೆಂಗಳೂರಿನ ಬಹುತೇಕ ಮಾಲ್ಗಳಲ್ಲಿ ಇಂದಿನಿಂದ ಚಿತ್ರ ಪ್ರದರ್ಶನ ಶುರುವಾಗಿದೆ. ಲವ್ ಮಾಕ್ಟೇಲ್, ಶಿವಾಜಿ ಸುರತ್ಕಲ್ ಸೇರಿದಂತೆ ಹಲವು ಚಿತ್ರಗಳು ರಿಲೀಸ್ ಆಗಿವೆ. ಒರಾಯನ್ ಮಾಲ್, ಜಿಟಿ ವರ್ಲ್ಡ್ ಮಾಲ್, ವೈಷ್ಣವಿ ಮಾಲ್, ವೆಗಾಸಿಟಿ, ಗರುಡ ಮಾಲ್ನಲ್ಲಿ ಸಿನಿಮಾ ಪ್ರದರ್ಶನ ಆರಂಭವಾಗಿದೆ. ಸ್ಯಾಂಡಲ್ವುಡ್ನಲ್ಲಿದ್ದ ಸ್ಟಾರ್ ಬಾರ್ಗೆ ಕೊರೋನಾದಿಂದ ಬ್ರೇಕ್ ಬಿದ್ದಿದೆ. ಹೀಗಾಗಿ ರಿಲೀಸ್ಗೆ ರೆಡಿ ಆಗಿರೋ ಹಲವು ಸ್ಟಾರ್ ನಟರ ಸಿನಿಮಾಗಳನ್ನ ಒಟ್ಟಿಗೆ ರಿಲೀಸ್ ಮಾಡೋ ಬದಲು ಒಬ್ಬರ ಸಿನಿಮಾ ಬಳಿಕ ಮತ್ತೊಬ್ಬರ ಸಿನಿಮಾ ರಿಲೀಸ್ ಮಾಡೋಕೆ ಕನ್ನಡ ಚಿತ್ರರಂಗ ಪ್ಲಾನ್ ಮಾಡ್ತಿದೆ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಗ್ ಸ್ಟಾರ್ಗಳು ಹಿಂದೇಟು ಹಾಕ್ತಿದ್ದು ಬಿಗ್ ಬಜೆಟ್ ಸಿನಿಮಾಗಳ ನಿರ್ಮಾಪಕರು ಜಿದ್ದಿಗೆ ಬಿದ್ದು ಸಿನಿಮಾ ರಿಲೀಸ್ ಮಾಡದಂತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ.